ಫೆಸ್ಟಿವಲ್ ನೋಡಿ ಏನು ಅನಿಸ್ತು ನಿಮಗೆ? ಇಲ್ಲ, ಇದು ಸ್ಕೂಲ್ ಅವರು ಅರೇಂಜ್ಮೆಂಟ್ ಚೆನ್ನಾಗಿ ಮಾಡ್ಯಾರ. ಫುಡ್ ಫೆಸ್ಟಿವಲ್ ಅಂದ್ರೆ ಇವರು ಫುಡ್ನು ಸರಿಯಾಗಿ ಪ್ರೊವೈಡ್ ಮಾಡ್ಲಾಗ್ತಾರ ಮತ್ತು ಇಲ್ಲಿ ಅರೇಂಜ್ಮೆಂಟ್ನು ಚೆನ್ನಾಗಿ ಆಗೈತ್ರಿ. ನಾ ಫುಡ್ನು ಚೆಕ್ ಮಾಡೀನಿ ಆಲ್ರೆಡಿ. ಮತ್ತು 15 ರೂಪಾಯಿ ಕೊಟ್ಟು ಇದು ವಿತಿನ್ 15 rupees ದೇ ಆರ್ ಗಿವಿಂಗ್ ದ ಗುಡ್ ಫುಡ್. ಯಾವುದು ಚೆನ್ನಾಗಿ ಚೆಕ್ನು ಮಾಡೀನಿ. ಇಲ್ಲೇ ಎಲ್ಲ ಸ್ಟಾಲ್ ಮೇಲೆ ಹೋಗಿ ನೋಡಿನ್ರಿ. ಅದ ₹15 ಆಗಿರು ಚಲೋ ಫುಡ್ ಕೊಡ್ಲಾಗ್ತಾರೆ. ಈಗ ನಂದು ಹುಡುಗನ ಇವರು ಸಮೋಸ ಮಾಡ್ಯಾರ, ಚೆನ್ನಾಗಿ ಸಮೋಸ ಮಾಡ್ಯಾರ ವಿತ್ ಚಟ್ನಿ ಈಸ್ ಪ್ರೊವೈಡಿಂಗ್. ಅಂದ್ ಇನ್ನೂ ಒಂದು ಮಾಡ್ಯಾರ ಅವರು ಚಾಕ್ಲೇಟ್ ವಿತ್ ಖಜೂರ್ ಚಾಕ್ಲೇಟ್ ಅಂತ ಮಾಡ್ಯಾರ. ಬೈ ಟೇಕಿಂಗ್ ದ ವೆರಿ ಗುಡ್ chocolate and khajur, they are providing both the things in a 15 rupees only. 15 ರೂಪಾಯಿನಾಗ ಕೊಡ್ಲಾಗ್ತಾರೆ ಇವರು. ಹಿಂಗಾಗಿ ಇದು ದುಡ್ಡು ಬಿಡ್ರಿ. ಮಕ್ಕಳಲ್ಲಿ ಏನ್ ಮೂಡಿಸುತ್ತೆ? ಇಲ್ಲ, ಮಕ್ಕಳಲ್ಲಿ ಇದ ಏನ್ ಅನಿಸ್ತದೆ ಅಂದ್ರೆ ಇವರು ಇದ ತಯಾರು ಮಾಡಿ ಇವರು ಬಿಸ್ನೆಸ್ ಮಾಡಬಹುದು. ವ್ಯಾಪಾರದು ಇದು ವ್ಯಾಪಾರದ ನಮ್ ಹುಡುಗಿ ಅದ ಹೇಳಿನ, ನಿಂದ ವ್ಯಾಪಾರ ಶುರು ನೋಡಪ್ಪ. ಈಗ 15 ರೂಪಾಯಿ ತಗೋ, ನಿಂದ ಭುಣ್ಗಿ ಐತಿ, ಮುಂದ್ ಇದ ನೀವು ವ್ಯಾಪಾರ ಬೆಳೆಸಬೇಕು. ಇದ್ರ ಸಲುವಾಗಿ ನಾ ಮಾಡಿನ. ವ್ಯಾಪಾರದ ಕಾನ್ಸೆಪ್ಟ್ ಫ್ರಮ್ ದ ಸ್ಕೂಲ್ ದೇ ಆರ್ ಗಿವಿಂಗ್ ದ ಗುಡ್ ಕಾನ್ಸೆಪ್ಟ್ ಟು ದ ಸ್ಟೂಡೆಂಟ್ಸ್. ವ್ಯಾಪಾರ ನಂದು ಹೆಸರು ಇರ್ಷಾದ್ ಅಹಮದ್ ಮಾಸ್ಟರ್. ನಾನು ಅಂಜುಮನ್ ಕಾಲೇಜ್ ರಿಟೈರ್ಡ್ ಪ್ರೊಫೆಸರ್. ನಂದು ಬಿಸ್ನೆಸ್ನು ಅದೇ. ನಮಸ್ತೆ, ನಾನು ಲಿಟಲ್ ಮಿಸ್ ಸ್ಕೂಲಿಂದ ಮಾತಾಡ್ತಾ ಇರೋದು. ನಮ್ಮ ಸ್ಕೂಲಲ್ಲಿ ಇವತ್ತು ಫುಡ್ ಫೆಸ್ಟಿವಲ್ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಫುಡ್ ಫೆಸ್ಟಿವಲ್ ಅಲ್ಲಿ ಎಲ್ಲ ಜಾತಿ ಧರ್ಮದ ಏನೂ ಇಲ್ಲ, ಎರಡೂ ಧರ್ಮದವರು ವೆಜ್ಜು ನಾನ್ ವೆಜ್ಜು ಎರಡೂ ನಾವು ಇಲ್ಲಿ ಸೇಲ್ ಮಾಡಲಿಕ್ಕಿದ್ದೀವಿ. ಮಕ್ಕಳಲ್ಲಿ ಒಂದು ಏನು ವಿಶೇಷತೆ ಅಂದರೆ ಅವರಾಗಿ ಸರ್ವ್ ಮಾಡೋದು ಮತ್ತು ಮಕ್ಕಳಲ್ಲಿ ಏಕತೆ ಭಾವನೆಯಿಂದ ಕೊಡೋದು ಆಗಲಿ ತೆಗೆದುಕೊಳ್ಳೋದಾಗಲಿ ಅನ್ನದ ಮಾಹಿತಿ ಆಗಲಿ ಅದು ಕೂಡ ಮಕ್ಕಳಿಗೆ ಅರಿವು ಮೂಡುತ್ತದೆ. ಮತ್ತು ಮಕ್ಕಳಿಂದ ಬೇರೆಯವರಿಗೆ ಆಹಾರ ನೀಡುವ ಪದ್ಧತಿಯ ಪ್ರಕಾರ ಆಗಲಿ ಮತ್ತು ಮಕ್ಕಳು ಆಹಾರದ ಬಗ್ಗೆ ಜ್ಞಾನ ತಿಳಿದುಕೊಳ್ಳುತ್ತಾರೆ. ಎಲ್ಲಾ ರೀತಿಯ ವೆರೈಟಿ ಆಹಾರ ಇಲ್ಲಿ ಫುಡ್ ರೆಡಿ ದೊರಕುತ್ತಿದೆ ಮತ್ತು ಸಾಕಷ್ಟು ಜನರು ಇಲ್ಲಿ ತಮ್ಮ ಆಹಾರವನ್ನು ಸೇಲ್ ಕೂಡ ಮಾಡಿದ್ದಾರೆ. ತುಂಬಾ ಪ್ರೀತಿಯಿಂದ ಅದರ ರುಚಿಯನ್ನು ಸವಿಯುತ್ತಿದ್ದಾರೆ. ತುಂಬಾ ಖುಷಿಯಿಂದ ಎಲ್ಲರೂ ನಗುತ್ತಾ ತಮ್ಮ ಉತ್ತರವನ್ನು ರಿಪ್ಲೈಯನ್ನು ಕೊಡ್ತಾ ಇದ್ದಾರೆ. ನಮಗೂ ಕೂಡ ಸ್ಕೂಲ್ ವತಿಯಿಂದ ತುಂಬಾ ಖುಷಿ ಆಗಿದೆ. ನಾವು ಕೂಡ ಸಹ ಶಿಕ್ಷಕರು ಎಲ್ಲರೂ ತುಂಬಾ ಸಂತೋಷದಿಂದ ಇಲ್ಲಿ ಪಾಲ್ಗೊಂಡಿದ್ದೇವೆ. ಧನ್ಯವಾದ. ಗೀತಾ ಶಿಂದೆ ಅಂತ ಹೇಳಿ, ಸಹ ಶಿಕ್ಷಕಿ ನಾಯಿ. ಇವತ್ತು ನಮ್ಮ ಶಾಲೆ ಲಿಟಲ್ ಬ್ಲಿಸ್ ಪ್ರೀ ಸ್ಕೂಲ್ ಇವತ್ತು ನಾವು ಒಂದು ಫುಡ್ ಫೆಸ್ಟಿವಲ್ ಆರ್ಗನೈಸ್ ಮಾಡಿರೋದು. ಇವತ್ತು ನಮ್ಮ ಸ್ಕೂಲ್ನಲ್ಲಿ ಸುಮಾರು 20 ಸ್ಟಾಲ್ಸ್ ಆಗಿವೆ. ಆ ಸ್ಟಾಲ್ಸ್ ನಲ್ಲಿ ಇದು ಚಿಲ್ಡ್ರನ್ಸ್ ಡೇ ಅಂಡ್ ಮದರ್ಸ್ ಡೇ ಕಾಂಬೋ. ವಿ ಆರ್ ಡೂಯಿಂಗ್ ದ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಥೀಮ್. ಇದು ಕಾಂಬೋನಲ್ಲಿ ಎಲ್ಲಾ ತರಹದ ನಾನಾ ಪ್ರಕಾರ ಆಹಾರಗಳು ಇವೆ ಮತ್ತು ಮಕ್ಕಳಲ್ಲಿ ಒಂದು ಊಟದ ಜಾಗೃತಿ ತರಬೇಕಂತ ನಾವು ಇದೆಲ್ಲ ಮಾಡಿರೋದು. ಯೂಶುವಲಿ ಮದರ್ಸ್ಗೆ ಏನು ಟೈಮ್ ಸಿಗುದಿಲ್ಲ, ಮನೆಯಲ್ಲಿ ಮಕ್ಕಳ ಜೊತೆ ಕಳೆಯೋಕೆ ಟೈಮ್ ಇರುವುದಿಲ್ಲ ಹೆಚ್ಚಾಗಿ. ಅದಕ್ಕೋಸ್ಕರ ನಾವು ಸ್ವಲ್ಪ ಕಾಲ ಮಕ್ಕಳು ಮತ್ತು ತಾಯಿಯಂದರು ಅವ್ರ ಕಮ್ಯುನಿಕೇಶನ್ ಇನ್ಕ್ರೀಸ್ ಆಗ್ಬೇಕು, ಅವ್ರ ಬಾಂಡ್ನು ಇನ್ಕ್ರೀಸ್ ಆಗ್ಬೇಕು. ಯಾಕಂದ್ರೆ ಈ ಟೈಮ್ ನಲ್ಲಿ ಎಲ್ಲರೂ ಬಿಸಿ ಇದ್ದಾರೆ, ಇವನ್ ಮದರ್ಸ್ ಕೂಡ. ಆಹಾರ ಪದ್ಧತಿ ನಾನದ ಆಹಾರ ಅವರಿಗೆ ಗೊತ್ತಾಗ್ಬೇಕು. ಆ ಜಾಗೃತಿ ತರ್ಬೇಕಂತ ನಾವು ಇದು ಫುಡ್ ಫೆಸ್ಟಿವಲ್ ಅರೇಂಜ್ ಮಾಡಿರೋದು. ಇದು ನಮ್ಮ ಸ್ಕೂಲ್ ಪುಲ್ಕೇಶ್ ನಗರ್ ನಲ್ಲಿ ಇದೆ, ಪ್ರೀ ಸ್ಕೂಲ್ ಇದೆ. ಚಿಕ್ಕ ಮಕ್ಕಳು ತಾಯಂದಿರ ಜೊತೆ ಬಿಸ್ನೆಸ್ ಸ್ಕಿಲ್ ಅವರು ತಿಳ್ಕೋಬಹುದು. ಅವ್ರು ಬೇರೆ ಜನರ ಜೊತೆ ಬೇರೆ ಜನರ ಜೊತೆ ಬೆರಿಬೇಕಂತ ನಾವು ಇದೆಲ್ಲ ಅರೇಂಜ್ ಮಾಡಿರೋದು. ಪ್ರಿನ್ಸಿಪಲ್ ತಾಹಿರಾ ರೋಜಿಂದ.